ರೂಲಿಂಗ್ ಇನ್ ತಮಿಳ್ ಇಂಡಸ್ಟ್ರಿ ಅಂತ ಯಾರೆಲ್ಲ ಆಕ್ಟರ್ಸ್ ಗಳಿದ್ದಾರೆ ಅವ್ರ ಹೆಸರು ಹಾಕಿದಾಗ ಸುಮಾರು ಜನ ಓ ರಿಯಲಿ ಹೀಸ್ ಫ್ರಮ್ ಕರ್ನಾಟಕ ಓ ಅಂತ. ಇನ್ ಕೆಲವರೆಲ್ಲ ನೋ, he is not from, he might be in Karnataka but he speaks Tamil in his home ಅಂತೆಲ್ಲ ಆ ಥರ ಇದ್ದಾರೆ. ಆದರೆ ಭಾಷೆಗೆ ಯಾವುದೇ ಒಂದು ಗಡಿ ಇಲ್ಲ, ಕಲೆಗೆ ಯಾವುದೇ ಗಡಿ ಇಲ್ಲ, ಅದೆಲ್ಲವನ್ನ ಮೀರಿದಂಥವ್ರು ನಾವು ಭಾರತೀಯರು, ನಾವು ಕಲಾವಿದರು ಅಷ್ಟೇ. ಸೊ ಅದಕ್ಕೆ ಅವರನ್ನ ಪ್ರೀತಿಯಿಂದ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಅಂತ ನಾನು ಕೂಡ ಹೇಳಿದ್ದು. ಈಗ ಓವರ್ ಟು ಆರ್ ಹೀರೋ ಮುರುಘಾ ಅಶೋಕ್ ಸರ್. ಒನ್ಸ್ ಅಗೇನ್ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಓವರ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಕ್ಯಾರೆಕ್ಟರ್. ಇಲ್ಲ, ಕನ್ನಡ ಸ್ವಲ್ಪ ಸ್ವಲ್ಪ ಗೊತ್ತು. ಓ, ನನ್ನ ಕನ್ನಡ ನಿಮಗೆ ಗೊತ್ತಿಲ್ಲ. ಇನ್ಕಮಿಂಗ್ಲು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಔಟ್ ಗೋಯಿಂಗ್ ಐ ಆಮ್ ಸ್ಟಿಲ್ ಗೆಟಿಂಗ್ ಬೆಟರ್. ಬಟ್ ಎಲ್ಲರಿಗೂ ನಮಸ್ಕಾರ. ಕನ್ನಡದಲ್ಲಿ ಇದು ನನ್ನ ಆಸ್ ಎ ಹೀರೋ ಮೊಟ್ಟ ಮೊದಲ ಸಿನಿಮಾ. ಆ್ಯಂಡ್ ಈ ಪ್ರಥಮ ಚಿತ್ರ ನಿರ್ಮಾಣ ಮತ್ತು ನಿರ್ದೇಶನಕ್ಕೆ ಕಾರಣರಾದ SR ರಾಜನ್ ಅವರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಹೃದಯಪೂರ್ವಕ ವಂದನೆಗಳು. ಆ್ಯಂಡ್ ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಚಿರಋಣಿ. ಆ್ಯಂಡ್ ಹಿ ಈಸ್, ಐ ವುಡ್ ಸೇ, ದಿ ಅಸ್ಥಿವಾರ ಆಫ್ ದಿಸ್ ಎಂಟೈರ್ ಪ್ರಾಜೆಕ್ಟ್. ಇದು ರಾಜನ್ ಸರ್ ಅವರಿಗೆ ಇಟ್ಸ್ ಹಿಸ್ ಫಸ್ಟ್ ಬೇಬಿ. ಆ್ಯಂಡ್ ಇನ್ ದಿಸ್ ಸ್ಟೇಜ್ ಐ ವುಡ್ ಲೈಕ್ ಟು, ಆನ್ ಬಿಹಾಫ್ ಆಫ್ ಅವರ್ ಎಂಟೈರ್ ಟೀಮ್ ಆ್ಯಂಡ್ ಆಲ್ ದ ವೆಲ್ ವಿಶರ್ಸ್, present one little token of love to Rajan sir. Because he has been the reason why I enter Kannada field as an actor. Astivara, if he is the Astivara, a biggest strong pillar of the project is Ragini. And nan sahanati agi abhinayisiddhi Ragini avarige ತುಂಬ ಥ್ಯಾಂಕ್ಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ನಾಟ್ ಜಸ್ಟ್ ಬೀಯಿಂಗ್ ಅ ಕೋ ಸ್ಟಾರ್, ಅ ಹೀರೋಯಿನ್, an experienced actress, but a wonderful friend. This entire process was a fun, loving shooting process. I must confess, ನನಗೆ ಕನ್ನಡ ಪೂರ್ತಿಗೆ ಗೊತ್ತಿಲ್ಲ. ಸೊ ಸ್ವಲ್ಪ ಸ್ವಲ್ಪ ಕಲ್ಕೊಳ್ತಾ ಇದ್ದೀನಿ. ಬಟ್ ಒಬ್ಬ ಆ್ಯಕ್ಟ್ರಿಗೆ, ಆ್ಯಸ್ ಇವನ್ ಆರ್ ವಂಡರ್ಫುಲ್ ಆ್ಯಂಕರ್ ಶಿ ಮೆನ್ಷನ್, ಭಾಷಾ ಇಸ್ ನೆವರ್ ಅನ್ ఒక ಬ್ಯಾರಿಯರ್ ಇಲ್ಲ ಫಾರ್ ಅನ್ ಆರ್ಟ್ ಆಫ್ ಫಾರ್ ಅನ್ ಆರ್ಟಿಸ್ಟ್. ಏನಂದರೆ ಇಮೋಷನ್ಸ್ಗೆ ಬ್ಯಾರಿಯರ್ ಇಲ್ಲ. ಇಟ್ಸ್ ಈಸಿ ಟು ಬೈ ಹಾರ್ಟ್ ಅ ಡೈಲಾಗ್. ಫಾರ್ ಎಕ್ಸಾಂಪಲ್, ಅಮ್ಮನಿಗೆ ಹೇಗೆ ಆಗುತ್ತೆ ಅಂತ ನಾನು ಯೋಚಿಸಿಲ್ಲ ಕಣು, ನಿನ್ನ ತಂಗಿನೇ ಮದುವೆ ಆಗಬೇಕು ಅಂತ ನಾನು ಈ ಕೇಸ್ಗಳನ್ನ ಗೆಲ್ಲಿಲ್ಲ, ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ ಒಂದು, ನಾ ಸೋತಿರು ಅಷ್ಟು ಎಲ್ಲ ಕೇಸ್ಗಳನ್ನ ಗೆದ್ದು ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಸೊ ಡೈಲಾಗ್ ಬೈ ಹಾರ್ಟಿಂಗ್ ಇಸ್ ನಾಟ್ ಅನ್ ಇಶ್ಯೂ. ಬಟ್ ಇವತ್ತು I do not want to speak by heart, I want to speak from heart. So ಸ್ವಲ್ಪ I'll take help from English as well. ನಮ್ಮ countrylo we have so many languages, Rashtra Bhasha, Matru Bhasha. Kannada is my Mitra Bhasha, it's my friendly language. I have so many friends, not just in Bengaluru but in Shimoga, relatives in fact. My Amma's Appa, my Tata, they have their Purvigam, their base has been in, their Kannadigas were settled in Palakkad. My Appa's from Tanjore, I was brought up in Bombay. So we are one national integration cocktail, one all India permit family. And ivattu one more reason I want to thank Rajan sir for something really special that he has done for me. Andre ನನ್ನ ಟ್ಯಾಲೆಂಟ್ ನೋಡಿ ನನ್ನ ಮೇಲೆ ಕಾನ್ಫಿಡೆನ್ಸ್ ಅಂಡ್ ನಂಬಿಕೆ ಇಟ್ಟು, he during the shooting of this film recommended me for one more project called Sambhavami Yuge Yuge. And it gives me more responsibility and confidence, and I'm hridayapurvaka vandanagalu. Thank you so much Rajan sir, because it feels nice when a director or a producer is happy with your work and our work speaks for us and he recommends the next project. So thanks to the team, there's Naresh sir, Dinesh sir, even the actors, Nisha, Mudiraj, pretty much the Chetan sir, the director, they are all here to encourage us and our whole email team. Thanks to other guests and friends also who have come down here, Sambhavi ma'am, Arun sir, Guru sir, Vijay bro, and lots of Dil Satya sir, Sagar sir, lots of people. I think you guys make me feel at home in Karnataka. Thank you so much. And press and media avarige kuda nim ಆಶೀರ್ವಾದ, nim ಸಹಕಾರ, nim support, nim encouragement
ನನಗೆ ಇಮೇಲ್ ಟೀಮ್ಗೆ ಬೇಕು ಸರ್. ಸೊ ಪ್ಲೀಸ್ ಕೀಪ್ ಯುವರ್ ಬ್ಲೆಸ್ಸಿಂಗ್ಸ್ ಆನ್. ಆ್ಯಂಡ್ ಇವತ್ತು ದಿಸ್ ಇಸ್ ಮೈ ಫಸ್ಟ್ ಸ್ಟೆಪ್ ಇನ್ ದ ಕನ್ನಡ ಇಂಡಸ್ಟ್ರಿ. ಸೊ ಇನ್ ದಿಸ್ ಸ್ಟೇಜ್ ಐ ವುಡ್ ಲೈಕ್ ಟು ಸೀಕ್ ದ ಬ್ಲೆಸ್ಸಿಂಗ್ಸ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಫ್ಯಾಮಿಲಿ ಆಸ್ ವೆಲ್. ಬಿಕಾಸ್ I personally am a tumba dotta big fan of Shiva Anna for his towering personality. And we can have as inspirations many actors from different fields. There's Rajni sir, Kamal sir, Vishnuvardhan sir, the different actors, Chiranjeevi garu. But as a person, there's one person who genuinely inspires me to live a life of meaning and purpose, and that is Puneeth Anna. He will always be with us. Love you Anna. And he will always be the spirit ignited within us. And he stage low, I have also seen and grown Kannada Chitragalu Nodi Belgavan. So there are a lot of films. Kannada industry today is growing and flourishing so high. At one point of time there was Mungara Malayan, but today there is a plethora of films. There's KGF, there's Kanthara, there's I love the sweet simplicity of Charlie 777. The hardcore intensity of Tagaru, or being a theatre actor, Nanu a theatre actor, so I personally loved Garuda Gamana Vrishabhavana. I loved the crazy genius of Hostel Huduguru Bekagidare. Such wonderful films, such wonderful talents coming out of Kannada cinema. And ನನ್ನ career as much as I pray that even the Kannada industry's flag should fly high, and I should be there in this process. One problem with me is when I start speaking from heart, I keep flowing. So I think I'll end my little talk now. Film email is all yours, Nimde, from 9th of February. So I need all your blessings. Thanks to all the dignitaries and respected guests on stage. Thanks to Siri Music for backing and being the backbone of this function. To Suresh Chikkanana, thank you so much, Anna. And to our entire email team of technicians, the cinematographer, the music, Avinash Gavaskar sir, and the one who remastered, thank you for such wonderful visuals. Thanks to the entire team. And next time, Seegaradalli Kannada Purjiga Kalkol Birtini. I think with the blessings of all my friends here. Thank you so much for this opportunity. And ಇಮೇಲ್ ನಲ್ಲಿ ಅದ್ಭುತವಾಗಿ ನಟನೆ ಮಾಡಿದಂಥ ರಾಗಿಣಿ ಮೇಡಮ್ಗೆ ಮತ್ತೆ ಅಶೋಕ್ ಕುಮಾರ್. ಸೊ ಎ ಕೆ ಬಿ ಅವರು ತುಂಬ ಅಚ್ಚುಕಟ್ಟಾಗಿ ತುಂಬ ಬ್ಯೂಟಿಫುಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದೀರಿ. ವೆರಿ ನೈಸ್. ಸೊ ಹಾಗೆ ಇದಕ್ಕೆಲ್ಲ ಮುಖ್ಯವಾಗಿ ಮೇಯ್ನ್ ಒಬ್ಬ ಪ್ರೊಡ್ಯೂಸರ್ ರಾಜನ್ ಸರ್, ತುಂಬ ಬ್ಯೂಟಿಫುಲ್ ಆಗಿ ಡೈರೆಕ್ಷನ್. ಇದು ಫಸ್ಟ್ ಡೈರೆಕ್ಷನ್ ಅಂತ ಗೊತ್ತಾಗಲ್ಲ, ಇದು ಸ್ಪೆಷಲ್ ಡೈರೆಕ್ಷನ್. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಿ. ವೆರಿ ನೈಸ್. ಸೊ ಹಾಗೆ ನಮ್ಮ DOP ಸರ್ ಸೂಪರ್ ಆಗಿದೆ. ಒಂದೊಂದು ಫ್ರೇಮ್ ವಾವ್ ಅನ್ನೋ ಥರ ಇದೆ. ವೆರಿ ನೈಸ್. ಸೊ ಹಾಗೆ ನಮ್ಮ IFMA ಇದಕ್ಕೆ ಸಪೋರ್ಟಿವ್ ಆಗಿ ಕಂಪ್ಲೀಟ್ IFMA ಟೀಮ್ ಅಂದರೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಆಂಧ್ರ. ಸೊ ಇಷ್ಟು IFMA ಟೀಮ್ ಅವರು ಇಲ್ಲಿ ಬಂದಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಸ್ಪೆಷಲಿ ಶಿವರಾಜ್ ಸರ್ ಆ್ಯಂಡ್ ದೆನ್ ಸೋಲೋಮನ್ ಕೇರಳದಿಂದ ಬಂದಿರೋದು. ವೆರಿ ನೈಸ್ ಸರ್. ಆಮೇಲೆ ನಮ್ಮ IFMA ಟೀಮ್ ಮೇಡಮ್ ಬಂದಿದ್ದಾರೆ, ಅವ್ರಿಗೂ. ಮತ್ತು ಡಿಸ್ಟ್ರಿಬ್ಯೂಷನ್ ಹೇಳಬೇಕಂದ್ರೆ ತಮಿಳ್ನಾಡಲ್ಲಿ ತುಂಬ ಮುಂಚೂಣಿಯಲ್ಲಿರೋ ಡಿಸ್ಟ್ರಿಬ್ಯೂಷನ್. ವೆರಿ ನೈಸ್ ಸರ್. ಮೂಲಕ ಥ್ಯಾಂಕ್ ಯು. ದೆನ್ ಈ ಇದರಲ್ಲಿ 2 ಹಾಡುಗಳಿದೆ. ಈ ಹಾಡುಗಳು ತುಂಬ ಬ್ಯೂಟಿಫುಲ್ ಆಗಿದೆ. ನಮ್ಮ ಕಿರಣ್ ತೋಟಂಬಲ್ಲಿ ಅವರು ನಮ್ಮ ಐ ಲವ್ ಯು ಮೂವಿ ಮಾಡಿದರು. ಆ ಐ ಲವ್ ಯು ಮೂವಿ ಮಾಡಿರೋಂಥ ಕಿರಣ್ ತೋಟಂಬಲ್ಲಿ ಅವರು ಇದಕ್ಕೆ ಇಲ್ಲಿ ಕನ್ನಡಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ. ಈ ಹಾಡು ಬ್ಯೂಟಿಫುಲ್ ಆಗಿದೆ. ಒಂದು ಲೊಕೇಶನ್ ಅಂತಲೂ ವಾವ್, ಗೋವಾದಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ. ಇದೆಲ್ಲ ಸಿರಿ ಮ್ಯೂಸಿಕಲ್ಲಿ ಸಿಗುತ್ತೆ, ನೋಡಿ. ಮತ್ತು ನಮ್ಮ ACP ಸರ್, ನಾನು ಯಾವಾಗಲೇ ಕರೀಲಿ ಅವರು ಏನೂ ಹೇಳೋದು, ಡೈರೆಕ್ಟಾಗಿ ಆಯಿತು ಓಕೆ ಸುರೇಶ್, ಬಿಕಾಸ್ ಈ ಸಪೋರ್ಟಿಂಗ್ ಸಿನಿಮಾ ಅಂದರೆ ಒಂದು ಆಫೀಸರ್ ಜೊತೆಗೆ ನಮಗೆಲ್ಲ ಸಪೋರ್ಟ್ ಮಾಡೋಕ್ಕೆ ಬರ್ತಿದ್ದಾರೆ. ಥ್ಯಾಂಕ್ ಯು ಸರ್. ಸೊ ಅಂಡ್ ಆಲ್ ಅದರ್ಸ್, ನಮ್ಮ ವೆಂಕಟ್ ಇರ್ಬೋದು, ನಮ್ಮ ಪ್ರಕೃತಿ ಪ್ರಸನ್ನ, ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ಈ ಹಾಡನ್ನ ದಯವಿಟ್ಟು ಸಿರಿ ಮ್ಯೂಸಿಕಲ್ಲಿ ನೋಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.